नमस्तेषु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तु ते. ಎಲ್ಲರಿಗೂ ನಮಸ್ಕಾರ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಏನು ತಗೊಂಬರ್ಬೇಕು, ಏನು ತರಬಾರ್ದು ಅನ್ನೋ ಗೊಂದಲ ತುಂಬ ಜನಗಳಲ್ಲಿ ಇರುತ್ತೆ. ಬನ್ನಿ, ಈ ವಿಡಿಯೋದಲ್ಲಿ ನಾನು ಏನೇನು ತರಬೇಕು ಹಬ್ಬಕ್ಕೆ ಅಂತ ಶೇರ್ ಮಾಡ್ಕೊಂಡಿದ್ದೀನಿ, ಪೂಜಾ ವಸ್ತುಗಳು. ಇನ್ನು ಫಸ್ಟಿಗೆ ನಾವು ದೇವಿಯ ಮುಖವಾಡ ಮತ್ತು ದೇವರ ಫೋಟೋನ ತೆಗೆದಿಟ್ಕೊಬೇಕಾಗುತ್ತೆ. ಇನ್ನು ದೇವರಿಗೆ ಹಾಕುವಂಥ ಒಡವೆಗಳು ಕೂಡ ತೆಗೆದಿಟ್ಕೊಬೇಕಾಗುತ್ತೆ. ಇನ್ನು ದೇವರಿಗೆ ಉಡಿಸುವಂಥ ಸೀರೆ ಮತ್ತು ಅದ್ರ ಜೊತೆ ಒಂದು ಬ್ಲೌಸ್ ಪೀಸು, ಹಾಗೆ ದೇವ್ರ ಮನೆ ಒರೆಸುವಂಥ ಒಂದು ಬಟ್ಟೆನ ಕೂಡ ನಾನು ಇಟ್ಕೊಂಡಿದ್ದೀನಿ. ಕೆಲವೊಂದು ಸರಿ ಮರ್ತೋಗುತ್ತೆ, ಅದಕ್ಕೋಸ್ಕರ. ಇನ್ನು ಬಂದವರಿಗೆ ಕೊಡುವಂತಹ ಕಳಸಕ್ಕೆ ಅಂದ್ಬಿಟ್ಟು ನಾನಿಲ್ಲಿ ತಾಮ್ರದ ಬಿಂದಿಗೆನ ತಗೊಂಡಿಟ್ಕೊಂಡಿದ್ದೀನಿ. ಇನ್ನು ನೀವು ಬೆಳ್ಳಿ ಚೊಂಬು ಕೂಡ ಯೂಸ್ ಮಾಡ್ಬೋದು. ಮುಂಚೆನೇ ಇದೆಲ್ಲ ರೆಡಿ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ನಾವು ಪೂಜೆ ಮಾಡೋಕ್ಕೆ. ಇನ್ನು ಬಂದವರಿಗೆ ಕೊಡಲು ಮತ್ತು ದೇವರಿಗೆ ಅಂತ ನಾನು ಗಾಜಿನ ಬಳೆ ಕೆಂಪು ತೊಗೊಂಡ್ಕೊಂಡಿದ್ದೀನಿ. ಹಾಗೆಯೇ ದೇವಿಯ ಮುಖವಾಡ ಅಲಂಕಾರ ಮಾಡಲು ಕಾಜಲ್ಲು ಹಾಗೆಯೇ ನೈಲ್ ಪಾಲಿಷ್ನ ತೆಗೆದಿಟ್ಕೊಂಡಿದ್ದೀನಿ. ಅದೆಲ್ಲ ಹೊಸ್ದಾಗಿಯೇ ತೊಗೊಬೇಕು. ಇನ್ನು ಊದಿನ ಬತ್ತಿ ಅಂದರೆ ಊದಿನ ಕಡ್ಡಿ, ಹಾಗೆಯೇ ವರಮಹಾಲಕ್ಷ್ಮಿ ವ್ರತದ ಬುಕ್ಕು, ಇದು ಕಂಪಲ್ಸರಿ ತೊಗೊಳ್ಳಿ. ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದರಲ್ಲಿ ವ್ರತದ ನಿಯಮ ಮತ್ತು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡೋದು ಇದೆ. ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ಬುಕ್ನ ತಂದು ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅರಿಶಿನ ಕುಂಕುಮ, ಬಂದವರಿಗೆ ಕೊಡಲು ಅರಿಶಿನ ಕುಂಕುಮನ ನಾನು ತೆಗೆದು ಇಟ್ಕೊಂಡಿದ್ದೀನಿ. ವಿಡಿಯೋನ ಪೂರ್ತಿ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಕಾಯಿ ಒಂದು ಕಳಸಕ್ಕೆ, ಇನ್ನು ಪೂಜೆಗೆ ನಾನು ಇಲ್ಲಿ 2 ಇಟ್ಟಿದ್ದೀನಿ. ನೀವು ಎಷ್ಟು ಬೇಕಾದರೂ ಇಟ್ಕೊಬೋದು. ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ದೀಪಕ್ಕೆ ಹಾಕುವ ಎಣ್ಣೆ ಮತ್ತು ತುಪ್ಪ ಕೂಡ ದೀಪಕ್ಕೆ ಎತ್ತಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ರಂಗೋಲಿ ಇಲ್ಲ ಅಂದರೆ ನಮಗೆ ಹಬ್ಬ ಅಂತ ಅನ್ಸೋದೇ ಇಲ್ಲ. ಸೊ ರಂಗೋಲಿ ಕೂಡ ನಾನಿಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಹಬ್ಬದ ದಿನ ತುಂಬಾ ಗಾಬರಿ ಅನಿಸುತ್ತೆ, ಹಾಗಾಗಿ ಮುಂಚೆನೇ ಎತ್ತಿಟ್ಕೊಂಡ್ರೆ ಒಳ್ಳೆಯದು. ಇನ್ನು ಅರಿಶಿನ ಕುಂಕುಮ, ಇದು ತುಂಬಾ ಮೇಯ್ನು. ಸೊ ಯಾವಾಗಲೂ ನಾನು ಪೂಜೆ ಮಾಡುವಾಗ ಹೊಸ ಅರಿಶಿನ ಕುಂಕುಮನೇ ನಾನು ತಂದು ಇಟ್ಕೊಂಡಿರ್ತೀನಿ ಹಬ್ಬಕ್ಕೆ. ಇನ್ನು ಹಳೆಯದೆಲ್ಲ ತೆಗೆದಿಟ್ಬಿಡ್ತೀನಿ. ಹಾಗೆ ದೀಪ ಇಲ್ಲದೆ ನಮ್ಮ ಹಿಂದೂಗಳಿಗೆ ಹಬ್ಬನೇ ಇಲ್ಲ. ಸೊ ದೀಪ ಬೆಳಗೋದ್ರ ಮೂಲಕನೇ ನಾವು ಎಲ್ಲ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ದೀಪಕ್ಕೆ ನೀವು ಬೆಳ್ಳಿದು ಯೂಸ್ ಮಾಡ್ಬೋದು. ನಾನಿಲ್ಲಿ ಹಿತ್ತಾಳೆದ ದೀಪನ ಯೂಸ್ ಮಾಡ್ತಿದ್ದೀನಿ. ಇನ್ನು ರಂಗೋಲಿ ಹಾಕೋಕ್ಕೆ ಬಣ್ಣ ಬೇಕಂದರೆ ನೀವು ತೆಗೆದಿಟ್ಕೊಬೋದು, ಆಪ್ಷನಲ್ಲು. ಇನ್ನು ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಧೂಪ. ಇದು ಸಾಂಬ್ರಾಣಿನೂ ಅಂತಾರೆ, ಧೂಪನೂ ಅಂತಾರೆ. ನಾನಿಲ್ಲಿ ಹಂಗೆ ಹಚ್ಚಿಡೋದನ್ನ ತೊಗೊಂಡಿದ್ದೀನಿ. ಇದು ಮೇಯ್ನು ದೇವರಿಗೆ ಗೆಜ್ಜೆ ವಸ್ತ್ರ. ಸೊ ಇದು ಡಿಸೈನಾಗೂ ಬರುತ್ತೆ, ನಾನು ಸಿಂಪಲ್ಲಾಗಿ ತೊಗೊಂಬಂದಿದ್ದೀನಿ. ಇನ್ನು ನೆಕ್ಸ್ಟು ಹಸಿ ನೂಲು, ಇದು ವ್ರತದ ದಾರ ಅಂತಲೂ ಹೇಳ್ತಾರೆ, ನಾವು ಕೈಗೆ ಕಟ್ಕೊಳಕ್ಕೆ. ಇನ್ನು ಅರಿಶಿನ ಕೊಂಬು, ದೇವಿಗೆ ತಾಳಿ ಮಾಡಿ ಕಟ್ಟೋಕ್ಕೆ ಅರಿಶಿನ ಕೊಂಬು. ಇದು ಮೇಯ್ನು ಜಾವೇದ್ ಪುಡಿ. ಇದನ್ನು ಕಂಪಲ್ಸರಿ ತಂದು ನೀವು ಕಳಸಕ್ಕೆ ಹಾಕಿ ನೋಡಿ, ಲಕ್ಷ್ಮಿ ಯಾಕೆ ಒಲೆಯಲ್ಲ ಅಂತ ಆಗ ಗೊತ್ತಾಗುತ್ತೆ ನಿಮಗೆ. ಅದನ್ನೊಂದು ಟ್ರೈ ಮಾಡಿ, ಜಾವೇದ್ ಪುಡಿ ಅಂತ ತುಂಬಾ ಒಳ್ಳೆಯದು. ಇನ್ನು ದೀಪಕ್ಕೆ ಹಾಕುವಂತಹ ಬತ್ತಿ, ನಾವೆಲ್ಲನೂ ಈ ರೀತಿ ಒಂದು ಸರಿ ತಂದು ಒಂದು ಕಡೆ ಇಟ್ಕೊಂಬಿಟ್ರೆ ಹಬ್ಬಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ. ಇನ್ನು ಇದು ಅಮ್ಮವರ ಮಡಿಲಕ್ಕಿ ಇಡೋಕ್ಕೆ ಇದು ಬಾಗಿಣದ ವಸ್ತು. ಇದು ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟು. ಹಾಗೆಯೇ ಗಂಧ, ಇದನ್ನು ದೇವ್ರ ಫೋಟೋಗಳಿಗೆ ಗಂಧ ಇಟ್ಬಿಟ್ಟು ಅರಿಶಿನ ಕುಂಕುಮ ಇಡೋಕ್ಕೆ ಗಂಧ ಪುಡಿ ಕೂಡ ಸಿಗುತ್ತೆ. ಇನ್ನು ಇದು ತುಂಬಾ ಮೇಯ್ನು, ಕಳಸಕ್ಕೆ ಹಾಕುವಂತಹ ವಸ್ತುಗಳು. ಈ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಗ್ರಂಥಿಗೆ ಅಂಗಡಿಗಳಲ್ಲಿ ನೀವು ಹೋಗಿ ಕಳಸಕ್ಕೆ ಹಾಕುವ ವಸ್ತುಗಳನ್ನ ಕೊಡಿ ಅಂದರೆ ಕೊಡ್ತಾರೆ. ಅವರು ಪ್ಯಾಕೆಟಲ್ಲೇ ಕವರ್ ಮಾಡಿ ಕೊಟ್ಬಿಡ್ತಾರೆ. ನಾವು ಅದೇ ಬೇಕು ಇದೇ ಬೇಕು ಅಂತ ಏನೂ ಕೇಳಂಗೂ ಇರಲ್ಲ. ನೆಕ್ಸ್ಟ್ ಬಂದು ಬಟ್ಲು ಅಡಿಕೆ. ಇದು ಕೂಡ ಅಷ್ಟೇ, ದೇವರಿಗೆ ನಾವು ಮಡ್ಲಕ್ಕಿಗೆ ಮತ್ತು ಕಳಸಕ್ಕೆ ಹಾಕುವಂಥ ಒಂದು ಬಟ್ಲಡಿಕೆನ. ಹಾಗೆಯೇ ತುಂಬಾ ಇಷ್ಟವಾಗುವಂಥದ್ದು ದೇವರಿಗೆ 6 ಏಲಕ್ಕಿ, 6 ಗುಲಗಂಜಿ, 6 ಆಮೇಲೆ ಲವಂಗ, 6 ಕವಡೆ, 6 ಗೋಮತಿ ಚಕ್ರ, ಇವನ್ನೆಲ್ಲ ಒಂದು ಕಡೆ ಇಟ್ಕೊಂಬಿಡಿ. ಇದು ಕೂಡ ಅಷ್ಟೇ ದೇವರಿಗೆ ನಾವು ಪೂಜೆ ಮಾಡೋ ಟೈಮಲ್ಲಿ ಇಟ್ಕೊಳ್ಳೋ ಅಂಥದ್ದು ಅಡಿಕೆ.
ಇನ್ನು ಇದು ತುಂಬಾ ಚೆನ್ನಾಗಿರುತ್ತೆ. ಬಳೆಗಳು ದೇವರಿಗೆ ಅರ್ಚನೆ ಮಾಡೋಕ್ಕೆ, ಹಾಗೆ ಅಕ್ಷತೆ ಮತ್ತು ಇದು ಕಾಯಿನ್ಗಳು ದೇವರಿಗೆ ಪೂಜೆಗೆ ಇಡುವಂಥ ಸಪ್ರೇಟ್ ನಾನು ಪೂಜೆಗೆ ಇಡುವಂಥ ಕಾಯಿನ್ಗಳು. ಇನ್ನು ರಂಗೋಲಿ ಹಾಕುವಂಥ ಡಿಸೈನು ಬಿಲ್ಲೆಗಳು ಇದಿಷ್ಟು. ಹಾಗೆಯೇ ನಾವು ತಟ್ಟೆಯನ್ನು ಜೋಡ್ಸೋಕ್ಕೆ ತಟ್ಟೆಗಳು ಇದಿಷ್ಟು. ಆಮೇಲೆ ಇವೆಷ್ಟೆಲ್ಲ ದೇವ್ರಿಗೇನು ನಾವು ಪೂಜೆ ಮಾಡೋಕ್ಕೆ ಮುಂಚೆನೇ ಎತ್ತಿಟ್ಕೊಬೇಕಾಗಿರೋಂಥ ವಸ್ತು. ಇನ್ನು ಇದು ಬಂದ್ಬಿಟ್ಟು ಕಮಲದ ಜಪಮಾಲೆ, ಕಮಲದ ಬೀಜದ ಜಪಮಾಲೆ ಅಂತಾರೆ. ಅದನ್ನು ನೀವು ಆಪ್ಷನಲ್ಲು ತೊಗೊಬೋದು, ಇಲ್ಲಾಂದರೆ ಅದು ಆಪ್ಷನಲ್ಲು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ಒಂದು ಏನು ವರಮಹಾಲಕ್ಷ್ಮಿಗೆ ನಾವು ಮುಂಚೆನೇ ಪ್ರಿಪರೇಷನ್ ಮಾಡ್ಕೊಂಡಿರಬೇಕು ಅನ್ನೋ ಒಂದು ವಿಡಿಯೋ ಆಗಿತ್ತು. ಸೊ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ತಟ್ಟೆ ಜೋಡಿಸೋದು, ಯಾವ ರೀತಿ ಹಬ್ಬ ಮಾಡೋದು ಅಂತ ವಿಡಿಯೋನ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಸೊ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.